ಬಾಲಿವುಡ್ನಲ್ಲಿ ಮತ್ತೊಂದು ಕಂಪ್ಲೀಟ್ ಕಾಮಿಡಿ ಎಂಟರ್ಟೈನರ್ ಪ್ರೇಕ್ಷಕರನ್ನು ರಂಜಿಸಲು ಸಜ್ಜಾಗಿದೆ. ಸಮೃದ್ಧ ಸ್ಟುಡಿಯೋಸ್ ಲಾಂಛನದಲ್ಲಿ ನಿರ್ಮಾಣವಾಗ್ತಿರುವ ನಾಯಕ ನಟ ಭುವನ್ ಪೊನ್ನಣ್ಣ ಅಭಿನಯದ ಹೊಸ ಸಿನಿಮಾಕ್ಕೆ ಬುಲ್ಲಿ ಎಂದು ಶೀರ್ಷಿಕೆ ಘೋಷಣೆ ಮಾಡಲಾಗಿದೆ. ಚಿತ್ರದ ಪ್ರಮುಖ ಆಕರ್ಷಣೆ ಏನಂದ್ರೆ ಹಿರಿಯ ಪಂಚಭಾಷಾ ನಟಿ ಊರ್ವಶಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದು, ಇದರ ಜೊತೆಗೆ ಶ್ರಾವಣ ಬಂತು ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪರಿಚಿತರಾಗಿದ್ದ ಊರ್ವಶಿ ಅವರ ಪುತ್ರಿ ತೇಜು ಬುಲ್ಲಿ ಚಿತ್ರದ ಮೂಲಕ ನಾಯಕಿಯಾಗಿ ಸ್ಯಾಂಡಲ್ವುಡ್ಗೆ ಪಾದಾರ್ಪಣೆ ಮಾಡ್ತಾ ಇದ್ದಾರೆ. ಅಮ್ಮ ಮಗಳು ಒಂದೇ ಸಿನಿಮಾದಲ್ಲಿ ತೆರೆ ಹಂಚಿಕೊಳ್ತಾ ಇರುವುದು ಚಿತ್ರದ ಮೇಲಿನ ನಿರೀಕ್ಷೆಯನ್ನು ಇನ್ನಷ್ಟು ಹೆಚ್ಚಿಸಿದೆ. ನಿರ್ದೇಶಕ ಅನೂಪ್ ಆಂಟೋನಿ ಸಾರಥ್ಯದಲ್ಲಿ ಮೂಡಿ ಬರ್ತಿರುವ ಈ ಕಾಮಿಡಿ ಎಂಟರ್ಟೈನರ್ ಮೊದಲ ಹಂತದ ಚಿತ್ರೀಕರಣ ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ. ಚಿತ್ರದಲ್ಲಿ ಭುವನ್ ಪೊನ್ನಣ್ಣ, ಊರ್ವಶಿ ಮತ್ತು ತೇಜು ಅವರ ಜೊತೆಗೆ ಇನ್ನು ಹಲವು ಖ್ಯಾತ ಕಲಾವಿದರು ಅಭಿನಯಿಸ್ತಾ ಇದ್ದು, ಬಲಿಷ್ಠ ತಾರಾಗಣ ಚಿತ್ರದ ಮತ್ತೊಂದು ವಿಶೇಷವಾಗಿದೆ. ಹಾಸ್ಯ, ಮನರಂಜನೆ ಹಾಗೂ ಕುಟುಂಬ ಸಮೇತ ನೋಡಬಹುದಾದ ಕಥಾ ಹಂದರದೊಂದಿಗೆ ಬುಲ್ಲಿ ಪ್ರೇಕ್ಷಕರ ಮುಂದೆ ಬರಲು ಸಜ್ಜಾಗಿದೆ. ಓಂ ಪ್ರಕಾಶ್ ಅವರು ನಾನು ಸ್ವಲ್ಪ ಮರೆತುಬಿಟ್ಟೆ. ಈಚ್ ಒನ್ ನಿನಗಾಗಿ ಆ ಫಿಲ್ಮ್ ಅಸಿಸ್ಟೆಂಟ್ ಡೈರೆಕ್ಟರ್ ಅವರೇ ಹೇಳಿದ್ರು, ಇಷ್ಟೊಂದು ವರ್ಷ ಆಯಿತು ಅವ್ರ ಅಪ್ಪ ಜೊತೆ ನಾನು ವರ್ಕ್ ಮಾಡಿದೆ. ನಾನು ನನ್ನ ಹೆಂಡತಿ ಆ ಪಿಕ್ಚರಲ್ಲಿ ವರ್ಕ್ ಮಾಡಿದೆ. ಇವರ ಜೊತೆ ನಾನು ಒಂದು ಕ್ಯಾರೆಕ್ಟರ್ ಅದಾದ್ರೂ ಇದ್ರು ಆ ಕ್ಯಾರೆಕ್ಟರ್ ವಡಿವೇಲ್ ಕ್ಯಾರೆಕ್ಟರ್ ಸರ್. ಅದು ಒಳ್ಳೆ ಕ್ಯಾರೆಕ್ಟರ್, ಒಳ್ಳೆ ಕಾಂಬಿನೇಷನ್ ಈ ಪಿಕ್ಚರಲ್ಲಿ. ಆಕ್ಚುಲ್ ಕಾಂಪಿಟೇಷನ್ ನಮ್ಮ ಇಬ್ಬರಿಗೂ ನೀವು ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಕ್ವಶನ್ಸ್ ಎಲ್ಲ ಕೇಳಬಾರ್ದು, ಪಿಕ್ಚರ್ದಾಗ ಏನು ಕೇಳಬಾರ್ದು, ನಾನೇನು ಹೇಳಲ್ಲ, ಇದೊಂದು ಸಸ್ಪೆನ್ಸು. ಅದ ಹೀರೋ ನಮ್ಮ ಸಿನಿಮಾದ, ಕಥಾನಾಯಕಿ ನಮ್ಮ ಸಿನಿಮಾದ, ಹೀರೋ ಹೀರೋಯಿನ್ ಪ್ರತಿಯೊಂದು ನಮ್ಮ ಸಿನಿಮಾದ. ಬುಲ್ಲಿ ಸಿನಿಮಾದಲ್ಲಿ ಬುಲ್ಲಿಯ ತಾಯಿ ಪಾತ್ರ, ಯಶೋಧ ಪಾತ್ರದಲ್ಲಿ ನಮ್ಮೆಲ್ಲರ ಮನಸ್ಸನ್ನ ಖುಷಿ ಪಡಿಸೋ ಹಾಗೆ ನಮ್ಮೆಲ್ಲರನ್ನ ತುಂಬಾ ಪ್ರೀತಿಯಿಂದ ಆಕ್ಟ್ ಮಾಡಿರುವಂತ ನಮ್ಮ ಲೆಜೆಂಡರಿ ಸೂಪರ್ ಸ್ಟಾರ್ ಊರ್ವಶಿ ಮ್ಯಾಮ್. ಅದ ಹೀರೋ ನಮ್ಮ ಸಿನಿಮಾದ, ಕಥಾನಾಯಕಿ ನಮ್ಮ ಸಿನಿಮಾದ, ಹೀರೋ ಹೀರೋಯಿನ್ ಪ್ರತಿಯೊಂದು ನಮ್ಮ ಸಿನಿಮಾದ.